ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಪ್ರೀತಿಯ ದೇವಜನರೇ, ಇವತ್ತೊಂದು ಮಹತ್ತಾದಂಥ ವಿಷಯನ ನಾನು ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದ್ರಂದ್ರೆ, ಪಾಪ ತುಂಬಿದಂಥ ಈ ಲೋಕದಲ್ಲಿ ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಪಾಪದ ಸಂಬಳ ಆಗಿರುವಂಥ ಮರಣನ ಹೊತ್ತುಕೊಳ್ಳಲು ಯೇಸು ಸ್ವಾಮಿ ಮನುಷ್ಯ ಕುಮಾರನಾಗಿ ನಮಗೋಸ್ಕರ ಇಳಿದು ಬಂದನು. ಆದುದರಿಂದ ಯಾರ್ಯಾರೆಲ್ಲ ಆತನನ್ನು ನಂಬುತ್ತಾರೋ ಅವರಿಗೆ ನಿತ್ಯ ಜೀವ ಇದೆ. ಅವ್ರ ನಾಶ ಆಗದೆ, ಪಾಪದಿಂದ ನಾಶ ಆಗದೆ, ಶಾಪದಿಂದ ನಾಶ ಆಗದೆ ದೇವರು ಅವ್ರಿಗೆ ಜೀವವನ್ನು ಒದಗಿಸಿಕೊಡ್ತಾರೆ. ಯೇಸುವಿನ ಜೀವ ನಮ್ಮನ್ನು ಪಾಪದ ಬಲದಿಂದ ಬಿಡಿಸ್ತದೆ. ಯೇಸುವಿನ ಜೀವ ನಮ್ಮನ್ನು ನಿತ್ಯ ಜೀವದ ಕಡೆಗೆ ನಡೆಸ್ತದೆ. ಆದುದರಿಂದ ಪ್ರಿಯ ದೇವಜನರೇ, ತಿನ್ನೋದು, ಕುಡಿಯೋದು, ಆಚರಿಸುವಂಥದ್ದು, ಸಂಪ್ರದಾಯಗಳಲ್ಲೇ ಮುಳುಗಿ ಹೋಗದೆ ಯೇಸುವಿನ ಜೀವದಲ್ಲಿ ನಂಬಿಕೆ ನೀಡೋಣ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ.